ಎಸ್, ಮೈಸೂರಿನಲ್ಲಿ ನಮ್ಮ ರಿಪೋರ್ಟರ್ ಸೋಮಶೇಖರ್ ಒಬ್ಬ ವಂಚಕನನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಆತ ಬಾಯಿ ತೆರೆದ್ರೆ ಮಾತುಗಳು ಇಲ್ಲಿ ಮುಖ್ಯಮಂತ್ರಿಗಳವರ ಮನೆಯಿಂದ ಹಿಡಿದು ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರ ಮನೆ ತನಕ ಹೋಗ್ತಾ ಇತ್ತು. ಅದರ ಜೊತೆಗೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಸಂದರ್ಶನದ ಪ್ರತಿಧ್ವನಿಗಳು ಕೇಳಿಸೋದಕ್ಕೆ ಶುರುವಾಗಿವೆ. ಸಿಖ್ಖರು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. 1984ರ ಸಿಖ್ ಮಾರಣ ಹೋಮದ ತನಿಖೆಯನ್ನು CBIಗೆ ಕೊಡಿ ಅಂತ. ಇನ್ನು ಆಮ್ ಆದ್ಮಿ ಪಕ್ಷದ ಸರ್ಕಾರ ಇವತ್ತು 1 ತಿಂಗಳನ್ನು ಸಂಪೂರ್ಣಗೊಳಿಸ್ತು. ಅರವಿಂದ್ ಕೇಜ್ರಿವಾಲ್ ದೆಹಲಿ ಮುಖ್ಯಮಂತ್ರಿ ಒಂದು ಪ್ರೆಸ್ ಮೀಟನ್ನು ಮಾಡಿದ್ರು, ತಮ್ಮ ಸಾಧನೆಗಳನ್ನು ಹೇಳ್ಕೊಂಡ್ರು. ಅದೇ ಪ್ರೆಸ್ ಮೀಟ್ನಲ್ಲಿ ಒಂದು ಅಪಸ್ವರ ಕೇಳಿಬಂತು. ಕಾಂಗ್ರೆಸ್ MLA ಒಬ್ಬರು ಕೂಗಾಡಿದ್ರು, ಒಂದು ಎನ್ಕೌಂಟರ್ ಪ್ರಕರಣದ ತನಿಖೆಯನ್ನು ಯಾಕೆ ನಡೆಸ್ತಿಲ್ಲ ಅನ್ನುವಂಥ ವಿಷಯದ ಬಗ್ಗೆ. ಇನ್ನು ಅದರ ಜೊತೆಗೆ ಜನಾರ್ದನ ರೆಡ್ಡಿ ಅವರನ್ನು ಕರೆದುಕೊಂಡು ಜೈಲಿಗೆ ಕರೆದುಕೊಂಡು ಹೋಗ್ತಾ ಇದ್ದಂಥ ಕಾರು ಖಾಸಗಿ ಬಸ್ಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಅದು ಸುವರ್ಣ ಎಕ್ಸ್ಕ್ಲೂಸಿವ್ ವರದಿ. ಅದರ ಜೊತೆಗೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಂತಹ ಒಂದು ತಮಾಷೆಯ ಬಾಂಬ್ ಬೆದರಿಕೆ ಇಮೇಲನ್ನು ಕೂಡ ತೆಗೆದುಕೊಂಡು ಬಂದಿದ್ದೀವಿ. ಇವತ್ತಿನ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಮೊಟ್ಟ ಮೊದಲಿಗೆ ನಮ್ಮ ಮೈಸೂರಿನಿಂದ ನಮ್ಮ ರಿಪೋರ್ಟರ್ ಸೋಮಶೇಖರ್ ಕಳಿಸಿರುವಂಥ ಒಂದು ರಹಸ್ಯ ಕ್ಯಾಮ್ರಾ ಕಾರ್ಯಾಚರಣೆಯ ವರದಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇಲ್ಲೊಬ್ಬ ನಿಮಗೆ ಅರೆ ಮುದುಕ ಕಾಣಿಸ್ತಾನೆ, ನೋಡೋದಕ್ಕೆ ಮುದುಕನ ಹಾಗಿದ್ದಾನೆ, ಆದರೆ ಮಾತುಗಳು 25ರ ಯುವಕರನ್ನು ಕೂಡ ನಾಚಿಸುವಂತೆ ಇವೆ. ಈತ ಬೇಸಿಕಲಿ ರೈಲು ಬಿಡ್ತಾನೆ, ಅಂದರೆ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀನಿ ಅಂತ ಮಾತುಗಳನ್ನು ಶುರು ಮಾಡ್ತಾನೆ. ಹೆಸರು ವೇಲುಸ್ವಾಮಿ ಅಂತ. ಮೈಸೂರು ಜಿಲ್ಲೆ ಟಿ ನರಸೀಪುರ ಪಟ್ಟಣದ ಹೊಸ ಕುರುಬಗೇರಿಯ ನಿವಾಸಿ ಈತ. ಬಾಯಿ ತೆರೆದ್ರೆ ಈತನ ಬಾಯಲ್ಲಿ ಸಣ್ಣ ಪುಟ್ಟವರ ಹೆಸರುಗಳು ಬರೋದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೆ ಅತ್ಯಂತ ಆತ್ಮೀಯರು ಅಂತಾನೆ. ಮುಖ್ಯಮಂತ್ರಿಗಳ ಮನೆಗೆ ಹೋದ್ರೆ ಎಲ್ಲರೂ ಎದ್ದು ನಿಂತ್ಕೊಂಡು ನನ್ನನ್ನು ಸ್ವಾಗತಿಸ್ತಾರೆ ಅಂತಾನೆ. ಸೋನಿಯಾ ಗಾಂಧಿ ಅವರ ದೆಹಲಿ ನಿವಾಸಕ್ಕೆ ಹೋದ್ರೆ ಅರ್ಧ ಗಂಟೆಯಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ, ದೊಡ್ಡ ಮಂತ್ರಿ ಮಹೋದಯರೇ 2 ದಿನ ಕಾಯಬೇಕಾಗುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾನೆ. ಒಂದು ಸಲ ಈತನ ಮಾತಿನ ವರಸೆ ಹೇಗಿದೆ ಅನ್ನೋದನ್ನ ನೋಡಿ. ಸ್ಕ್ರೀನ್ ಮೇಲೆ ಈತ ಮಾತನಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ಆದರೆ ಈತನನ್ನ ಒಂದು ಕ್ಯಾಮರಾ ಸೆರೆ ಹಿಡಿತಾ ಇದೆ ಅನ್ನುವಂಥದ್ದು ಈತನಿಗೆ ಗೊತ್ತಿಲ್ಲ. ಎದುರುಗಡೆನೆ ನಮ್ಮ ರಿಪೋರ್ಟರ್ ನಿಂತಿದ್ರು. ಅವರು ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೇಳ್ಕೊಂಡು ಬಂದಿರೋರು ಅಂತ ಎಡವಟ್ಟು ಮಾಡಿಕೊಂಡು ಬಾಯಿ ಬಿಟ್ಟ. ಆತನ ಬಣ್ಣನೇ ಬಯಲಾಗೋಯ್ತು. ಅದೇ ಸರ್ ಹೇಳ್ತಲ್ವಾ, ನಾನು ಅಪ್ಲಿಕೇಶನ್ ಕೊಟ್ಟ ಮೇಲೆ ಇವ್ರು ಏನು ಓದಿದ್ದಾರೆ. ಈಗ BSc ಓದಿರೋದು. BSc ಓದಿದ್ದಾರೆ. BSc ತಕ್ಕಂಗೆ ಅಲ್ಲಿ ಇರೋಲ್ಲ, ಅಪ್ಲಿಕೇಶನ್ ಇದೆ. ಅದು ಇನ್ನಿತ್ತಲ್ಲ, ಎಲ್ಲಿ ಅಪ್ಲಿಕೇಶನ್ ಇಲ್ಲೇ ಇದೆಲ್ಲ ಮರ ಅಷ್ಟು ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ದಿ ಮೆಂಬರ್ ಆಫ್ ಸೆಕ್ರೆಟರಿಯೇಟು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು. ಹಾಂ, ಓಕೆ ಅದೇ ಅಪ್ಲಿಕೇಶನ್ ಕೊಟ್ಟಿರೋ ತಗೊಳಪ್ಪ, ಇದನ್ನು ಸ್ಟಡಿ ಮಾಡ್ಕೊಳ್ಳೋಣ. ಯಾರು ನಾನು ಬೇರೆ ತಂದು ಕೊಡ್ತೀನಿ, ಸ್ಟಡಿ ಮಾಡ್ಕೊಂಡು. ಓಕೆ, ಇದು ರೈಲ್ವೆ ಅಪ್ಲಿಕೇಶನ್ ಇದೇನೆ ಎಲ್ಲ ಅಪ್ಲಿಕೇಶನ್ ಇದನ್ನೇ. ನಾನು ಇದರಲ್ಲಿ ಏನಪ್ಪ ಅಂದ್ರೆ ಅಧ್ಯಕ್ಷರ ಸೈನು ಅಲ್ಲೆಲ್ಲ ಮಾಡಿಸಿ ಎಲ್ಲ ರೆಡಿ ಮಾಡಿ ಒಂದು ಜೆರಾಕ್ಸ್ ಕೊಡ್ತೀನಿ. ಬೇರೆ ಒರಿಜಿನಲ್ ಕೊಡ್ತೀನಿ, ಸ್ಟಡಿ ಮಾಡಿ ಎಲ್ಲ ಏನು ಓದಿ ಅದು ತಕ್ಕಂಗೆ ಬರಿಬೇಕಲ್ಲ, ಫಿಲಪ್ ಮಾಡಬೇಕು. ಈಗ ನಮಗೇನು ಅಂದರೆ ಕನ್ಫರ್ಮೇಷನ್ ಬೇಕು. ಖಂಡಿತ ನಾನು 2ನೇ ತಾರೀಕು ಬನ್ನಿ, ನಾನು ಬರ್ತೀನಿ. 2ನೇ ತಾರೀಕಿಗೆ ಬಂದು ಫೋನ್ ಹಾಕ್ತೀನಿ. ರೈಲ್ವೆ ಹೋದ ತಕ್ಷಣ ಬಂದ್ಬಿಡಿ, ಅಪ್ಲಿಕೇಶನ್ ತರ್ತೀನಿ. ಕ್ಲೀನಾಗಿ ಫಿಲಪ್ ಮಾಡಿ ನಮ್ಮ ಇನ್ಸ್ಪೆಕ್ಟರ್ ಕರ್ಕೊಂಡೋಗಿ ಅವ್ರು ಹೇಳ್ಕೊಡ್ತಾರೆ. ಈ ಸ್ವಲ್ಪ ಬರೀ ಫಿಲಪ್ ಮಾಡಿಸಿ ರೆಡಿ ಮಾಡಿಸಿ ಅವರ ಒಂದು ದಿವಸ ಅವ್ರ ಜೊತೆ ಇರಬೇಕು. ಅವ್ರು ಹೇಳ್ತಾರೆ, ಬೇರೆ ಕಡೆ ಕಳಿಸ್ತಾರೆ ಟ್ರೈನಿಂಗ್, ಅಲ್ಲೇ ರೈಲ್ವೆ ಸ್ಟೇಷನಲ್ಲಿ ಅವರೆಲ್ಲ ಹೇಳ್ಕೊಡ್ತಾರೆ. ಅಲ್ಲ, ಏನು ಕೆಲಸದ್ದು ಏನು ಕೆಲಸ ಅದೇ ಸರ್, ನೀವು ಯಾವ ಕೆಲಸಕ್ಕೆ ಹಾಕ್ತಾರೆ ಆ ಕೆಲಸ. ಅಲ್ಲ, ನೀವೇನು ಹೇಳಿದ್ರಲ್ಲ, ರೈಲು ಅದೇ ಪೈಲಟ್ ಅಂದ್ರೆ ಗಾಡಿ ಓಡಿಸೋರು, ರೈಲು ಓಡಿಸೋದು. ಹಾಂ, ಬ್ರೇಕರ್ ಅಂತ ಇನ್ನೊಬ್ರು ಇರ್ತಾರೆ. ಇವರು ಫಸ್ಟು ಬ್ರೇಕರ್ ಅಂತ ಪೋಸ್ಟಿಂಗ್ ತಗೋತಾರೆ. ಇವ್ರು ಮೆರಿಟ್ ಮೇಲೆ ಇವ್ರು 3 ವರ್ಷ ಟ್ರೈನಿಂಗ್ ತಗೋಬೋದು. ಅವರು ವೆಹಿಕಲಲ್ಲಿ ಇಂಜಿನಲ್ಲಿ 8 ಅವರ್ಸ್ 3 ವರ್ಷ ಟ್ರೈನಿಂಗ್ ಕೊಡ್ತಾರೆ ಅವರು. ಆಮೇಲೆ ಇವ್ರು ಪೈಲಟ್ ಆಗೋದು. ಟೋಟಲ್ ಎಷ್ಟಾಗ್ಬೋದು ಒಂದು ಪೋಸ್ಟಿಂಗ್? ಟೋಟಲ್ ಅದೇ ಸರ್, ಹೆಚ್ಚು ಕಮ್ಮಿ ಅಂದರೆ ಇವರು ಕೋಚಿಂಗ್ ಅಲ್ಲಿ ಬರೀತಾರಲ್ಲ ಎಕ್ಸಾಮ್, ಮೆರಿಟ್ ಮೇಲೆ ಸಿಕ್ಕಿರ್ತದೆ. ಇವ್ರು ಬರೆಯೋದ ಮೇಲೆ ಇರೋದು. ಅದಕ್ಕೆಲ್ಲ ಟ್ರೈನಿಂಗ್ ಇವರೇ ಕೊಡ್ತಾರೆ. ಟ್ರೈನಿಂಗ್ ನಾವು ಕೊಡಿಸ್ತೀವಿ. ಆ ಟ್ರೈನಿಂಗ್ ಕೊಡೋ ಟೈಮಲ್ಲಿ ನಾವು ಇರ್ಬೇಕಲ್ಲ, ಅವ್ರು ಇರ್ತಾರೆ. 5 ಸ್ಟೇಟ್ನವ್ರು ಬರ್ತಾರೆ, ಅವ್ರಿಗೆಲ್ಲ ಅವರು ನೋಡ್ಬೇಕು ಅವ್ರನ್ನ, ಅಷ್ಟೇ, ಇನ್ನೇನಿಲ್ಲ. ಬೇಗ ಈಸಿ ಆಗುತ್ತೆ. ಗ್ಯಾರಂಟಿ ಹೆಂಗೆ ಅಂತ ನಾನು ಇರ್ತೀನಲ್ಲ ಸರ್, ಗ್ಯಾರಂಟಿ. ನಾನು ಇದು ನಮ್ಮ ದುಡ್ಡಿಗೇನು ಗ್ಯಾರಂಟಿ? ದುಡ್ಡು ನಾನು ಕೊಡ್ತೀನಪ್ಪ ವಾಪಸ್ಸು.
ಕೆಲಸ ವಾಪಸ್ ಹೋಗ್ತೀವಿ. ಎಷ್ಟು ಕೊಡ್ತಾರೆ ಅಷ್ಟೇ. ಹಾಂ ನಮ್ಮ ಖರ್ಚು ಏನಿದೆ ಊಟ ತಿಂಡಿಗೆಲ್ಲ ಬಿಲ್ ಕೊಡ್ತೀನಿ. ಮಾಜಿ ಅಧ್ಯಕ್ಷ ನಾನು ಯಾಕೆ ಮುನ್ಸಿಪಾಲ್ಟಿಗೆ. ಹೌದಾ ಹಾಂ ಕಮ್ಮಿ ಮಗನಲ್ಲಪ್ಪ, ಈ ದೇಶ ಅಲ್ಲಾಡಿಸ್ತೀನಿ. ಏನಪ್ಪ ನಾನು ಇನ್ನೂ 4 ವರ್ಷ ಸರ್ವಿಸ್ ಮುಗಿಸ್ಕೊಬಿಟ್ಟು. ಏನು ಸರ್ವಿಸ್ ಎಲ್ಲಿ? ವಿಧಾನಸೌಧದಲ್ಲಿ. ವಿಧಾನಸೌಧದಲ್ಲಿ ಏನು? ನಾನಲ್ಲಿ ಸೂಪ್ರಿಡೆಂಟ್ ಆಗಿದ್ದೆ. ಹೌದಾ? ಮ್ಯಾನೇಜರ್ ಆಗಿದೆ. ನಾನು ಹೋಗೋದೇ ಇಲ್ಲ. ವಾರಕ್ಕೊಂದ್ಸತಿ 4 ಸತಿ CM ನಂಬರ್ ಇರಲ್ವಾ, ಸೈನ್ ಹಾಕಿ ಕೊಡ್ತೀನಿ ಅಷ್ಟೇ. ಹಾಂ 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 CM ನೀವು ಹೇಳ್ದಂಗೆ ನಮ್ಮ ವರ್ಣ ಕಾನ್ಸೆನ್ಸ್ ಯಾರು ನಾವೇ ಎಲೆಕ್ಷನ್ ಓಡಾಡಿ ಗೆಲ್ಸಿರೋದು. ನೀವು ಹೇಳ್ದಂಗೆ ಅವರು ಹೇಳ್ದಂಗೆಲ್ಲ ನಾವು ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲ. ಯಾವುದೋ ಸಣ್ಣ ಪುಟ್ಟ ಕೇಸ್ ಒಟ್ಟು ಇವೆಲ್ಲ ಮಾಡ್ಕೊಡ್ತಾರೆ ಇವಾಗ. ಮಾಡ್ಕೊಡ್ತಾರೆ. ಇವ್ರು ಲೆಟ್ರ್ ಕೊಡ್ತಾರೆ. ಅವರು ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಅಲ್ಲಿ ಸಂಬಂಧ ಇಲ್ಲ. ಖರ್ಗೆಗೆ ಲೆಟ್ರ್ ಹಾಕ್ತೀವಿ, ಇವ್ರು CM ಇಂದ ಲೆಟ್ರ್ ಕೊಡ್ತೀನಿ. ಹಾಂ ಅಲ್ಲಿಂದ ಅವರಿಂದ ಒಂದು ಲೆಟ್ರ್ ಕೊಡ್ತಾರೆ, ರೈಲ್ವೆ ಆಫೀಸ್ಗೆ ಹೋಗ್ತೀವಿ. ಇವರು ಅವ ಡಿವೈಡ್ ಮಾಡ್ತಾರೆ. ಬೆಂಗಳೂರಿಗೆ ಎಷ್ಟು ಕೊಡೋಣ, ಮೆಡ್ರಾಸ್ಗೆ ಎಷ್ಟು ಕೊಡೋಣ, ವೇಲೂರಿಗೆ ಎಷ್ಟು ಕೊಡೋಣ, ಹುಬ್ಳಿಗೆ ಎಷ್ಟು ಕೊಡೋಣ ಅಂತ ವೆರಿಫಿಕೇಷನ್ ಆಗ್ತಾರೆ. ಆ ಮೆರಿಟ್ ಮೇಲೆ ಇನ್ನು ಎಕ್ಸಾಮ್ ಬರೀತಾನಲ್ಲ ಅದ್ರ ಮೇಲೆ ಡಿಪೆಂಡ್. ಆವಾಗ ವೆರಿಫಿಕೇಷನ್ ಮಾಡಿದ್ಮೇಲೆ ಎಷ್ಟು ಜನ ರೆಕಮೆಂಡೇಷನ್. ಟೋಟಲ್ ಒಂದು ಪೋಸ್ಟ್ಗೆ ಎಷ್ಟು ಅಮೌಂಟ್ ಆಗ್ಬೋದು ಈಗ? ಅದೇ 2.5 ಲಕ್ಷ ಆಯ್ತದೆ. 2.5 ಲಕ್ಷ. 2.5 ಲಕ್ಷ. ಕಮ್ಮಿ ಪರ್ಸೆಂಟೇಜ್ ಇನ್ನೂ ಜಾಸ್ತಿ ಆಯ್ತದೆ. ನಾನು ಹೇಳ್ತಲ್ಲ ಸರ್, ಮೆರಿಟ್ ಮೇಲೆ ಕೆಲಸ ಅದು. ಆ ಟೈಮಲ್ಲಿ ನೀವು ಬನ್ನಿ, ಬೇಕಾದ್ರೆ ನೀವೇ ಕೊಡಿ, ನಾವೇನಿಲ್ಲ. ಎಷ್ಟು ಜನ ಕೊಡ್ಬೇಕು? ಅದೇ 4 ಜನ ಸರ್. ಹಾಂ 4 ಜನ ಸೆಲೆಕ್ಷನ್ ಮಾಡೋರು ಬರ್ತಾರೆ ಸರ್. ಇವುಗಳೇ ನಿಮ್ಮ ಹೆಸರು ಹೇಳಿ. ಸೋಮಶೇಖರ್ ಅದ, ಅವ್ರಿಗೆ ಕೊಡಬೇಕು. ಆ ಟೈಮಲ್ಲಿ ಕೊಟ್ಟರೆ ನಿಮಗೆ ಕರಿಗೆ ಹೋಗಲ್ಲ, ಅವನು ಕೊಡಲ್ಲ. ಫೀಸ್ ಫಾರ್ ಪುಟ್ ಅಪ್ ಸ್ಟಾರ್ಟ್ ಇಮಿಡಿಯೇಟ್ ಅಂತ ಬರೀತಾನೆ, ಅವನಿಗೆ ಕೊಡಬೇಕು. ಅವನಿಗೆ ಮಾತ್ರ ಕೊಡ್ಬೇಕು. ಅವ್ರು ಕೊಟ್ಟರೆ ಬೇಗ ಗ್ರೀನ್ ಇಂಕಲ್ ಬರೆದು ಸೀಲ್ ಹಾಕಿ ಕೊಡ್ಬೇಕು. 4,000 ಜನ ಕೊಡ್ಸೋರು ಇದುವರೆಗೆ ಒಂದು ಅಂದಾಜು. ನಾನು ಹೆಚ್ಕೊಂಬಂದರೆ ನಾನು ಹೋದ್ಮೇಲೆ ಕೇಳಿ, ಮೈಸೂರು ಜಿಲ್ಲೆಯಲ್ಲಿ ಕಮ್ಮಿ 15 ಜನ. IAS IPS ಕೊಡಿಸ್ತೀರಾ? IAS IPS ಅವರು ಎಕ್ಸಾಮ್ ಬರೆದು ನಾನೇ ಮಾಡಿರೋದು ಅವ್ರಿಗೆ. ಆ ಕೆಲಸ ಎಷ್ಟಾಗ್ಬೋದು? ಕ್ಲಾಸಾಗಿ ಓದಿದ್ದಾರೆ. ಅದಕ್ಕೆಲ್ಲ ಎಷ್ಟಾಗ್ಬೋದು? ಅವರೆಲ್ಲ 95, 85. ಅಲ್ಲ, ಅದಕ್ಕೆಲ್ಲ ಅಮೌಂಟ್ ಎಷ್ಟಾಗ್ಬೋದು? ಅದು ಅಮೌಂಟ್ ಅವ್ರ ಮೆರಿಟ್ ಮೇಲೆ ಸರ್. ತಹಸೀಲ್ದಾರು ಡೈರೆಕ್ಟಾಗಿ ಕೊಡಿಸ್ತೀರಾ? ಅಯ್ಯೋ ನಿಮ್ಗೆ ಯಾಕೆ ಸರ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀವಿ? ಇಲ್ಲ ನನಗೆ ಇವೆಲ್ಲ ಡೈರೆಕ್ಟಾಗಿ ಅಲ್ಲಪ್ಪ, ನಾವು ಅವ್ರಿಗೆ ಅಪ್ಲಿಕೇಶನ್ ಕೊಡ್ತೀವಿ. ಅವ್ರು ಬರೀಬೇಕು, ಅವ್ರು ಬರೆಯೋದ ಮೇಲೆ ಡಿಪೆಂಡ್. ಅಲ್ಲ, ಬರೆದ ಮೇಲೆ ಮೆರಿಟ್ ಮೇಲೆ ಸಿಗುತ್ತೆ. ಅದು ರೆಕಮೆಂಡೇಶನ್ ಮಾಡ್ತೀವಿ CM ಹತ್ರ. CM ಹತ್ರ ಕನ್ಸಲ್ಟ್ ಮಿನಿಸ್ಟ್ರು, ಎಕ್ಸೈಸ್ ಮಿನಿಸ್ಟ್ರು ಅವ್ರ ಹತ್ರ ಎಲ್ಲ ಮಾಡಬೇಕು. ಹೋಗಿ ಹಿಡಿಬೇಕು ಅವ್ರನ್ನ. ಇವಾಗ ಸಿದ್ದರಾಮಯ್ಯ ಜೊತೆ ಒಬ್ಬ ವೆಂಕಟೇಶ್ ಅಂತ ಓಡಾಡ್ತಾನೆ, ಕಬ್ನಿ ಡ್ಯಾಮ್ ಅವನು. ವೈಟಲ್ಲಿ ಹಿಂದ್ಗಡೆನೇ ಇರ್ತಾನೆ ಅವನು. ತಲೆ ದಪ್ಪ, ಮೂಗು ದಪ್ಪ. ಅವ್ರ ತಂಗಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಟೀನೇಜ್ ಸ್ಕೂಲಲ್ಲಿ ಡ್ಯೂಟಿ ಮಾಡ್ತಾರೆ ಅವಳು. ನೀವು ಉದಾಹರಣೆ ಹೇಳ್ಕೊಡ್ತೀನಿ. ಟಿವಿನಲ್ಲಿ ನೋಡಿದ್ರೆ ಅವನು ಇಲ್ಲ ಮೈಸೂರಲ್ಲಿ ಇರೋದು, ಆಂಧ್ರ ಸರ್ಕಲಲ್ಲಿ. ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ ಅವನು. ಅವ್ರ ತಂಗಿ ಎಕ್ಸೈಸ್ ಮಿನಿಸ್ಟರ್ ಅಂತ ಇನ್ಸ್ಪೆಕ್ಟರ್ ಅವರು, ಇನ್ಸ್ಪೆಕ್ಟರ್ ಅವನಿಗೆ. ಸೋನಿಯಾ ಗಾಂಧಿ. ಆಮೇಲೆ ಬನ್ನಿ ಡೆಲ್ಲಿ ಹೋಗೋಣ. ಇಲ್ಲೇ ಬರ್ತಾರೆ ಇವಾಗ ಕ್ಯಾಂಡಿಡೇಟ್. ಇವನು ಯಾರೋ ನಮ್ಮ ರಾಹುಲ್ ಗಾಂಧಿ ಮೈಸೂರು ಮಂಡ್ಯನ ಎಲ್ಲ ಕ್ಯಾಂಡಿಡೇಟ್ ಅವನೇ ಆಯ್ತಾನೆ. ಎಲ್ಲಿಗೆ? ಮೈಸೂರಲ್ಲಿ ಆಯ್ತಾನೆ, ಇಲ್ಲದೆ ಮಂಡ್ಯದಲ್ಲಿ ಆಯ್ತಾರೆ. ಇಲ್ಲ ಯಾರು? ರಾಹುಲ್ ಗಾಂಧಿ. MP ಕ್ಯಾಂಡಿಡೇಟ್ ಅವನೇ. ಎಲ್ಲಿಗೆ? ಮೈಸೂರಲ್ಲಿ. ರಾಹುಲ್ ಗಾಂಧಿ MP ಕ್ಯಾಂಡಿಡೇಟಾ? ಈ ಒಮ್ಮ ಒಡೆಯರ್ನ ಕರೀತಾ ಇದ್ದಾರೆ. ಅವಮ್ಮ ಏನು ಬೇಡ ಗಿಡ ಅಂತಾರೆ. ಅಷ್ಟು ಕ್ಲೋಸ್ ನಿಮ್ಗೆ ಸರ್? ಭಾಳ ಆಶ್ಚರ್ಯ ಕಂಡ್ರೆ ನಿಮ್ದು. ಈಗ ಇಷ್ಟೊಂದು ಕಾಂಟ್ಯಾಕ್ಟ್ ಕಂಡಿದ್ರಲ್ಲ ನೀವು. ಯಾರು ಹೋಗೋಕ್ಕಾಗಲ್ಲ. ಸೋನಿಯಾ ಗಾಂಧಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ. ಸೋನಿಯಾ ಗಾಂಧಿ ವಿಸಿಟು. ಸೋನಿಯಾ ಗಾಂಧೀಜಿಸ್ ವಿಸಿಟು. ಸ್ಪೆಷಲ್ ಇನ್ವಿಟೇಷನ್ ಪಾಸು, ಇನ್ವೈಟ್ ಪಾಸು. ಇದೆಲ್ಲ ನೋಡಿದ್ರೆ ಮೈಸೂರು ಯಾವ ಅರ್ಧ ಗಂಟೆಲಿ ಬಿಡ್ತಾರೆ. ಅವ್ರು ರೆಸ್ಟ್ ಟೈಮಲ್ಲಿ ಅರ್ಧ ಗಂಟೆಲಿ ಒಂದು ಮೀಟ್ ಮಾಡ್ಕೊಬೋದು. ಸೋನಿಯಾ ಗಾಂಧಿನ ರೆಸ್ಟ್ ಟೈಮಲ್ಲಿ. ಹಾಂ, ಬಾಕಿ ಟೈಮಲ್ಲಿ ಹೋಗಲ್ಲ, ಬೇರೆ ಯಾರಿಗೂ ಬಿಡಲ್ಲ. 1 ದಿವಸ 2 ದಿವಸ ಕಾಯ್ಬೇಕು. ಹಾಂ, ಇದೇನು ಸಿಕ್ತು ನಿಮಗಿದು? ನಾವು ಹೋಗಿ ಇಸ್ಕೊಬರ್ತೀವಿ ಸರ್. ನಾನು ಬೇಕಲ್ಲ, ಒಳ್ಳಾಕತ್ತೈತಲ್ಲ. ಹಾಂ, ನಾನು ದಿನ ಖಾಲಿ ಪೊಲೀಸ್ ಹೋಗೋಣ. ನಾನು ಡೇಟಾಗಿ ಮೀಟ್ ಮಾಡೋದು ಮಾಡಲೇಬೇಕು. ನಾನು ಹೋಗಲ್ಲ, ಕೆಲಸ ಇದೆ. ಸುಮ್ಮನೆ ನಾನೇ ಹೋಗಲ್ಲ, ಡೆಲ್ಲಿ ಪಿಕ್ ಮಾಡ್ತಾನೆ. ಅಂದರೆ ಸೋನಿಯಾ ಗಾಂಧಿ ಸಖತ್ ಕ್ಲೋಸ್. ಖಂಡಿತ. ಹೋದ ತಕ್ಷಣ ಥ್ಯಾಂಕ್ ಯು ಕೊಡ್ತಾರೆ. ಥ್ಯಾಂಕ್ ಯು ಅಂತ ಬರೀ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ನಮ್ಗೆ ಇಂಗ್ಲೀಷ್ ಬರಲ್ಲ. ನಾವು ಅರ್ಧಂಬರ್ಧ ಓದಿರೋದು ಡಿಗ್ರಿ. ಮಂಡ್ಯಕ್ಕೆ ಬಂದಿರಲ್ಲ. ನಾನು ಹೇಳಿಲ್ವಾ, ಅವ್ರ ಜೊತೆ ಸೇರ್ಕೊಂಡೆ. ಪೊಲೀಸ್ 1000 ಜನ ಇದ್ರು ಅವತ್ತು. 3000 ಜನ ಪೊಲೀಸು ಎಲ್ಲಿ? ಮಂಡ್ಯದಲ್ಲಿ. 6000 ಜನ ಇನ್ಸ್ಪೆಕ್ಟ್ರು. ಆ ಜನ ಮಧ್ಯೆ ನಾನು ಹೋಗಿ ನಿಂತಿದ್ದೀನಿ ಅಂದರೆ ಲೆಕ್ಕ ಹಾಕಲ್ತೆ. CM ಯಾರು ಹಾಕಲಿಲ್ಲ, ಅವಳಿಗೆ ಆಗ್ತದೆ. ಅಷ್ಟು ಕ್ಲೋಸ್ ನಿಮ್ಗೆ? ಮತ್ತೆ ಅವಾಗ ಹಾಕ್ಬಿಟ್ಟು 5 ನಿಮಿಷ ಥ್ಯಾಂಕ್ ಯು ಅಂದ್ಬಿಟ್ಟು ಈಚೆ ಬಂದ್ಬಿಟ್ಟೆ. ಬಂದ್ಬಿಟ್ಟು ಸಿಗರೇಟ್ ಕುಡಿತಿದ್ದೆ. ಅಲ್ಲಿ ಟೀನೇ ಸಿಗಲಿಲ್ಲ ಅವತ್ತು. ಅಷ್ಟೊಂದು ಜನ ಮಂಡ್ಯದಲ್ಲಿ. ಅಲ್ಲೋಲ ಕಲರ್ ಆಗ್ಬಿಡ್ತಾವ. ಎಲ್ಲಿರೋ ಗುರುಗಳೇ? ನನಗೆ ಏನು ಪೋಸ್ಟ್ ಅಂತ. ಎಸ್, ಮಾತಿನಲ್ಲೇ ಮನೆ ಕಟ್ಟಿ ಗೃಹ ಪ್ರವೇಶನೂ ಮಾಡೋ ಹಾಗೆ ಕಾಣಿಸ್ತಾ ಇದ್ದಾರೆ ಸಾಹೇಬರು. ವೇಲುಸ್ವಾಮಿ ಅವರು ಸೋನಿಯಾ ಗಾಂಧಿ ಅವರು ಅತ್ಯಂತ ಆತ್ಮೀಯರು. ರೆಸ್ಟ್ ಟೈಮ್ನಲ್ಲಿ ಹೋದರೆ ಅರ್ಧ ಗಂಟೆಯಲ್ಲಿ ನನಗೆ ಅಪಾಯಿಂಟ್ಮೆಂಟನ್ನು ಕೊಡ್ತಾರೆ. ಶೇಕ್ ಹ್ಯಾಂಡ್ ಕೊಟ್ಟು ಇಂಗ್ಲೀಷ್ನಲ್ಲಿ ಮಾತನಾಡಿಸ್ತಾರೆ. ನನಗೆ ಇಂಗ್ಲೀಷ್ ಬರೋದಿಲ್ಲ, ಅರ್ಧಂಬರ್ಧ ಓದ್ಕೊಂಡವನು ಅನ್ನುವಂಥ ಮಾತನ್ನು
ಹೇಳ್ತಾನೆ ವೇಲುಸ್ವಾಮಿ. ಈತ ಕೇಂದ್ರ ಸಚಿವ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಮಾತನಾಡಿದಂಥ ರೀತಿ ಹೇಗಿತ್ತು ಅಂದರೆ, ನಾವು ಆ ಧ್ವನಿಯನ್ನು ತೆಗೆದು ಬೀಪ್ ಸೌಂಡ್ ಹಾಕಬೇಕಾಗಿ ಬಂತು. ಇವನನ್ನು ಹಿಡಿದದ್ದು ಹೇಗೆ, ಮಾಹಿತಿ ಹೇಗೆ ಬಂತು ಅನ್ನೋದರ ಬಗ್ಗೆ ನಮ್ಮ ಮೈಸೂರು ರಿಪೋರ್ಟರ್ ಸೋಮಶೇಖರ್ ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಜೊತೆಗೆ ಒಟ್ಟಾರೆ ಈತನ ಬಣ್ಣವನ್ನು ಬಯಲು ಮಾಡಿದ ಚಂದ್ರಪ್ಪ ಅನ್ನುವಂಥವರು ಕೂಡ ನಮಗೆ ಮೈಸೂರು ಸ್ಟುಡಿಯೋಯಿಂದ ನೇರ ಸಂಪರ್ಕದಲ್ಲಿರ್ತಾರೆ. ಅವರಿಬ್ಬರನ್ನ ಮಾತಾಡಿಸೋದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಮೊದಲನೇ ಬ್ರೇಕ್.